ಅರೆ ಶ್ರೀನಿವಾಸ ಸಂಧಿ 16 2ನೇ ಭಾಗದಲ್ಲಿ 16ನೇ ಪದ್ಯ. ದೂರದಲ್ಲಿಗ ಪರ್ವತ ಗಣಾಕಾರ ತೋರ್ಪದು ನೋಡ್ಪ ಜನರಿಗೆ ಸಾರ ಕೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಗದು ಘೋರತರ ಸಂಸಾರ ಸೌಖ್ಯಾಸಾರವೆಂದರಿತು ನಿತ್ಯರ ಮಾರಮಣನಾರಾಜಿತು ಬರು ಅದರಿಂದ ಬಲ್ಲವರು ಕೆಸರ ಗಡಗಳ ಮಾಡಿ ಬೇಸಿಗೆ ಬಿಸಿಲಳು ಒಣಗಿಸಿದರು ಅದು ಘನರಸವ ತುಂಬಲು ಬಗುದೆ ಸರ್ವಸ್ವತಂತ್ರ ತಾನೆಂಬ ಪಶುಪನರನು ಏನೇನು ಮಾಳ್ಪ ಅಸನ ದಾನ ಸ್ನಾನ ಕರ್ಮಗಳು ಒಸರಿ ಪಾಪವು ಬರಿದೆ ದೇಹಾಯಾಸವನೆ ಕೊಟ್ಟು ಎರಡು ದೀಕ್ಷೆಗಳಿಗವು ವಾಕ್ಯಾಂತರವನಿಪ ನಾಮದೆಲುಬುದರಿಂದರಿತು ದೀಕ್ಷಿತನಾಗು ದೀರ್ಘದ್ವೇಷಗಳ ಬಿಟ್ಟು ಹರಿಯೇ ಸರ್ವೋತ್ತಮಾಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾಧ್ಯರವಿ ದೂರ ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು ಹೇಯ ವಸ್ತುಗಳಿಲ್ಲ ಉಪಾದೇಯ ವಸ್ತುಗಳಿಲ್ಲ ನ್ಯಾಯ ಧರ್ಮಗಳಿಲ್ಲ ದ್ವೇಷ ಅಸೂಯೆ ಮೊದಲಿಲ್ಲ ತಾಯಿ ತಂದೆಗಳಿಲ್ಲ ಕಮಲದಳಾಯ ದಕ್ಷಗೆ ಎನ್ನಲು ಈಶ್ವ ಕಾಯಿ ಎಂದದಿ ಮುಳುಗೆ ಕೊಡದೆ ಭವಾಬ್ಧಿ ದಾಟಿಸುವ ಮಂಧನಾದರ ಸರಿಯ ಗೋಪಿ ಚಂದನ ಶ್ರೀ ಮುದ್ರೆಗಳ ನಲುವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷರಗಳನ್ನು ಕಂದರದ ಮಧ್ಯದಲ್ಲಿ ಧರಿಸಿ ಮುಕುಂದ ಶ್ರೀಭೂರಮಣ ತ್ರಿಜಗದ್ವಂದ್ಯ ಸರ್ವಸ್ವಾಮಿ ಮಮ ಕುಲದೈವವೇನೆ ಪೊರೆವಾ ಪ್ರಾಯಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವರಿ ತಾಯಿ ಪೊಟ್ಟೆಯೊಳಿರಲು ಪ್ರಭುವೆಂದು ಏಕ ಕರೆಯರಲೈ ಕಾಯ ನಿನ್ನನು ಬಿಟ್ಟು ಹೋಗಲು ರಾಯನೀನೆಂಬುವ ಪ್ರಭುತ್ವ ಪಲಾಯನ ವೈದಿತು ಸಮೀಪರದಲ್ಲಿದ್ದರದು ತೋರೋ ವಾಸುದೇವ ಏಕ ಪ್ರಕಾರದ ಈಶನೆನಿಸುವ ಬ್ರಹ್ಮರುದ್ರ ಸಜೀಸ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ಈ ಸುಮಾರ್ಗವ ಬಿಟ್ಟು ಸ್ವಹಂ ಉಪಾಸನೆಗೈವನರ ದೇಹದ ದೈಹಿಕ ಕ್ಲೇಶಗಳು ಬರಲು ಅದನ್ನು ಏಕೆ ಬೆಳೆಸಿಕೊಳ ಆ ಪರಬ್ರಹ್ಮನಲ್ಲಿ ತ್ರಿಜಗಜ್ಜಾಪಕತ್ವ ನಿಯಾಮಕತ್ವ ಸ್ನಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ ಏಕ ಪ್ರಕಾರ ಸ್ವರೂಪವನಿಪವು ಸರ್ವಕಾಲದಿ ಪೋಪವಲ್ಲವು ಜೀವರಿಗೆ ದಾಸತ್ವದೋಪಾದಿಯಲಿ ನಿತ್ಯ ನೂತನ ನಿರ್ವಿಕಾರ ಸುಗುತ್ತ ಪ್ರಣವಸ್ಥ ವರ್ಣೋತ್ಪತ್ತಿ ಕಾರಣ ವಾಗ್ಮನೋಮಯ ಸಾಮಗಾನದತ ದತ್ತ ಕಪಿಲ ಹಯಶ್ವರೂಪದಿ ಪೃಥಕ್ ಜೀವರೊಳಗಿದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನನುಸರಿಸಿ ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಜೀವ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಗವೋ ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ ಭೂತಳಾಧಿಪನ ಆಜ್ಞಾಧಾರಕ ದೂತರಿಗೆ ಸೇವಾನುಸಾರದಿ ವೇತನವ ಕೊಟ್ಟು ಅವರ ಸಂತೋಷ ಪಡಿಸುವ ತರದಂತೆ ಮಾತರೇಶ್ವಪ್ರಿಯನು ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಗಾಯಕರ ಸಂತೋಷ ಪಡಿಸುವ ಇಹ ಪರಂಗಳಲ್ಲಿ ದೀಪ ದಿವದಲ್ಲಿ ಕಂಡರಾದಡಲು ಬಗೈಸುವ ರಕ್ಷಣ ಹರಿ ಸಮೀಪದಲ್ಲಿರ ನಂದನಾಮ ಸುನಂದವನಿಸುವವು ಔಪಚಾರಿಕವಲ್ಲ ಸುಜನರ ಪಾಪ ಕರ್ಮವು ಪುಣ್ಯವೆನಿಪದು ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪ ಎನಿಸುವುದೋ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದರಿ ಕೋವಿದರ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣ ಗೋಸುಗದಿ ಮನನಗೈದುದ ಉಪದೇಶಿಸುತ್ತ ದುರ್ಜನರ ಕೂಡಾಡದರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯಗಳನ್ನು ಇಹ ಪರಂಗಳಲ್ಲಿ ಕಾರಕ ಕ್ರಿಯ ದ್ರವ್ಯ ವಿಭ್ರಮವರು ವಿಧ ಜೀವನಿಗೆ ಬಹು ಸಂಸಾರಿಕವು ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ ದೂರ ಓಡಿಸಿ ಭ್ರಾಮಕತ್ರಯ ಮಾರಿಗಳೊಳಗಾಗದಲ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದರೆ
ಕರ್ಣಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗುತ್ತರವ ಕೊಡದರೆ ಸುಮ್ಮನೀಪನು ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳನಿಯೇತಕ್ಕೆ ಸ್ವತಂತ್ರನು ತಾನೇ ಎಂಬುವನು ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು ವಿಚಾರಿಸೆ ಯುಕ್ತಿಯು ಸೋಪಾನವನಿಪವು ಪ್ರತಿ ಪದವು ಭಕ್ತಿಪೂರ್ವಕ ಪಡಿಸುವವರಿಗೆ ವ್ಯಕ್ತಿ ಕೊಡುವ ಸ್ವರೂಪ ಸುಖ ಪ್ರವಿಕ್ತರಣೆ ಮಾಡುವನು ಭವಭಯದಿಂದ ಬಹುರೂಪ ಶ್ರೀನಿವಾಸನ ಸುಗುಣಮಣಿಗಳ ಪ್ರಾಣಮತ ವಯುನಕ್ಷ ಸೂತ್ರದಿ ಪೂರ್ಣಿಸಿದ ಮಾಲಕೆಯ ವಾಗ್ಮನ ಶರೀರಗರ್ಪಿಸಿದ ಜ್ಞಾನಿಗಳ ದಿಗ್ವಿಷಯವಗದು ಅಜ್ಞಾನಿಗಳಿಗೆ ಅಸಖ್ಯ ದರ್ಪದು ಮಾಣಿಕವ ಮರ್ಕಟನ ಕೈಯೊಳು ಕೊಟ್ಟ ತರಣಂತೆ ಶ್ರೀ ವಿಧಿರ ವಿಪಾಹಿ ಪೇಶ ಸಚಿವರಾತ್ಮ ಭವ ಅರ್ಕ ಶಶಿ ದಿಗ್ದೇಶ ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯ ಗಣ ಸೇವಿತ ಪದಾಂಬೋಜ ತತ್ಪಾದಾವಲಂಬೆಗಳಾದ ಬಕುತರ ಕಾವ ಕರುಣಾ ಚಂದ್ರ ಲಕ್ಷ್ಮೀ ಹೃತ್ಕುಮದ ಚಂದ್ರ ಆದರ್ಶವಗತಾಕ್ಷ ಭಾಷಾಭೇದದಲ್ಲಿ ಕರೆಯಲದನು ನಿಷೇಧಗೈದು ಅವಲೋಕಿಸದೆ ಬಿಡುವರೇ ವಿವೇಕಿಗಳು ಮಾಧವನ ಗುಣಪೇಂಡ ಪ್ರಾಕೃತವಾದರೆ ಸರಿ ಕೇಳಿ ಪರಮಾತ್ಮಾದ ಬಡದಿಪ್ಪರೇ ನಿರಂತರ ಬಲ್ಲ ಕೋವಿದರು ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕುಂದ ಹುದೇ ದಿವಾಕರಗೆ ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನಗದು ಭಕ್ತಿ ಪುರಸ್ಕಾರ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸಟ ಪತಿತನ ಕಪಾಲದೊಳು ಭಾಗೀರಥಿಯ ಜಲವೆರೆ ಪೇಯವನಿಪುದೆ ಇತರ ಕವಿ ನಿರ್ಮಿತ ಕುಕಾವ್ಯ ಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತವೆನಿಪ ಪ್ರಾಕೃತವೇತ ಸಂಸ್ಕೃತವೆನಿಸಿ ಸದ್ಗತಿಯ ನೀವದು ಭಕ್ತಿಪೂರ್ವಕ ಕೇಳಿ ಪೇಳುವರಿಗೆ ವೇದದತ್ರ ಸಯುಕ್ತಿ ಗ್ರಂಥಗಳು ಓದಿ ಕೇಳಿದವರಲ್ಲ ಸಂತತ ಸಾಧುಗಳ ಸಗವಾಸ ಸಲ್ಲಾಪಗಳು ಮೊದಲಿಲ್ಲ ಮೋದತಿಥರ್ಯರ ಮತಾನುಗರಾದವರ ಕಾರುಣ್ಯದಲ್ಲಿ ಪೇಳ್ದೆ ರಮಾಧವ ಜಗನ್ನಾಥ ವಿಠಲ ತಿಳಿಸಿದರೊಳಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳ್ವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು ಸಂಧಿ 16 ದತ್ತ ಸ್ವಾತಂತ್ರ್ಯ ಸಿಂಧು ಸಂಪೂರ್ಣಂ ಶ್ರೀಮದ್ವೇಷಾರ್ಪಣತ್ತು ಶ್ರೀಕೃಷ್ಣಾರ್ಪಣತ್ತು ಹರೇ ಶ್ರೀನಿವಾಸ ಗುರೋರ